ರಾತ್ರಿ ಸುರಿದಿರುವಂತಹ ಮಳೆಗೆ ತಡೆಗೋಡೆ ಕುಸಿತವಾಗಿದೆ. ಮಾಗಡಿ ರಸ್ತೆಯ ಜಂಕ್ಷನ್ನ ಬಳಿ ಇದ್ದಂತ ತಡೆಗೋಡೆ ಕುಸಿತವಾಗಿರೋದು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 8 ರಿಂದ 10 ಅಡಿ ಉದ್ದದ ತಡೆಗೋಡೆ ಇದಾಗಿದ್ದು, ರಾತ್ರಿ ಸುರಿದಿರುವಂತಹ ಮಳೆಗೆ ಆ ತಡೆಗೋಡೆ ಕುಸಿದು ಬಿದ್ದಿದೆ. ರಾತ್ರಿ ಆಗಿದ್ರಿಂದ ಜನಸಂಚಾರ ವಿರಳವಾಗಿತ್ತು. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 8 ರಿಂದ 10 ಅಡಿ ಉದ್ದದ ತಡೆಗೋಡೆ ಇದಾಗಿದ್ದು, ಭಾರೀ ಮಳೆಗೆ ತಡೆಗೋಡೆ ಕುಸಿದು ಬಿದ್ದಿದೆ. ಪೆಟ್ರೋಲ್ ಬಂಕ್ನ ಪಕ್ಕದಲ್ಲೇ ಇದ್ದಂತ ತಡೆಗೋಡೆ ಅದು. ಮಾಗಡಿ ರಸ್ತೆ ಪೆಟ್ರೋಲ್ ಬಂಕ್ನ ಬಳಿ ಇದ್ದಂತ ತಡೆಗೋಡೆ ಕುಸಿದು ಬಿದ್ದಿದ್ದು ಸಾಕಷ್ಟು ಹಾನಿಗೊಳಗಾಗಿದೆ. ಇನ್ನು ಮಾಗಡಿ ರಸ್ತೆಯ 7ನೇ ಕ್ರಾಸ್ ಸಂಪೂರ್ಣ ಜಲಾವೃತವಾಗಿದ್ದು, ಅಲ್ಲಿದ್ದಂತ ನಿವಾಸಿಗಳು ಪರದಾಟ ನಡೆಸಿದ್ದಾರೆ. ರಾತ್ರಿ 3 ಗಂಟೆಗೆ ಮನೆ ಒಳಗಡೆ ನೀರು ನುಗ್ಗಿದ್ದು ಏನ್ ಮಾಡಬೇಕು ಅಂತ ದಿಕ್ಕೇ ತೋಚದೆ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆ ಬಂದ್ರೆ ಇಲ್ಲಿ ಇದೇ ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ ಅಂತ ಅಲ್ಲಿನ ನಿವಾಸಿಗಳು ಗೋಳಾಡ್ತಾ ಇರೋದು. ಮತ್ತೊಂದು ಕಡೆ ಮಾಗಡಿ ರಸ್ತೆಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದ್ದಂತ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ. ಮಾಗಡಿ ರಸ್ತೆಯ ಜಂಕ್ಷನ್ನ ಬಳಿ ಇದ್ದಂತ ತಡೆಗೋಡೆ ಕುಸಿತವಾಗಿರೋದು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 8 ರಿಂದ 10 ಅಡಿ ಉದ್ದದ ತಡೆಗೋಡೆ ಇದಾಗಿದ್ದು, ರಾತ್ರಿ ಸುರಿದಿರುವಂತಹ ಮಳೆಗೆ ಆ ತಡೆಗೋಡೆ ಕುಸಿದು ಬಿದ್ದಿದೆ. ರಾತ್ರಿ ಆಗಿದ್ರಿಂದ ಜನಸಂಚಾರ ವಿರಳವಾಗಿತ್ತು. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 8 ರಿಂದ 10 ಅಡಿ ಉದ್ದದ ತಡೆಗೋಡೆ ಇದಾಗಿದ್ದು, ಭಾರೀ ಮಳೆಗೆ ತಡೆಗೋಡೆ ಕುಸಿದು ಬಿದ್ದಿದೆ. ಪೆಟ್ರೋಲ್ ಬಂಕ್ನ ಪಕ್ಕದಲ್ಲೇ ಇದ್ದಂತ ತಡೆಗೋಡೆ ಅದು. ಮಾಗಡಿ ರಸ್ತೆ ಪೆಟ್ರೋಲ್ ಬಂಕ್ನ ಬಳಿ ಇದ್ದಂತ ತಡೆಗೋಡೆ ಕುಸಿದು ಬಿದ್ದಿದ್ದು ಸಾಕಷ್ಟು ಹಾನಿಗೊಳಗಾಗಿದೆ. ಇನ್ನು ಮಾಗಡಿ ರಸ್ತೆಯ 7ನೇ ಕ್ರಾಸ್ ಸಂಪೂರ್ಣ ಜಲಾವೃತವಾಗಿದ್ದು, ಅಲ್ಲಿದ್ದಂತ ನಿವಾಸಿಗಳು ಪರದಾಟ ನಡೆಸಿದ್ದಾರೆ. ರಾತ್ರಿ 3 ಗಂಟೆಗೆ ಮನೆ ಒಳಗಡೆ ನೀರು ನುಗ್ಗಿದ್ದು ಏನ್ ಮಾಡಬೇಕು ಅಂತ ದಿಕ್ಕೇ ತೋಚದೆ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆ ಬಂದ್ರೆ ಇಲ್ಲಿ ಇದೇ ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ ಅಂತ ಅಲ್ಲಿನ ನಿವಾಸಿಗಳು ಗೋಳಾಡ್ತಾ ಇರೋದು. ಮತ್ತೊಂದು ಕಡೆ ಮಾಗಡಿ ರಸ್ತೆಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದ್ದಂತ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.